ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಗತಗತಿಚಾರಣಂ ಭವಿಷ್ಯಂತಂ ಜ್ಯೋತಿರ ವಿದ್ಯಾನಂ ಸಮಸ್ತಪುರಹಿತಾನಾಂ ಲಿಖ್ಯತೆ ಶಾಸ್ತ್ರಪುರಾಣಾಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಜಾ ಚಕ್ಷುರುನ್ಮೀಲಿತಂ ಮೇನ ತಸ್ಮೈ ಶ್ರೀ ಗುರವೇ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ಜ್ಯೋತಿಷಿಗಳು, ಪುರೋಹಿತರು ಹಾಗೂ ಕವಡೆಶಾಸ್ತ್ರ ತಜ್ಞರು ಆಗಿರತಕ್ಕಂಥ ಶರಣ್ ಶಾಸ್ತ್ರಿ ಮಾಡತಕ್ಕಂಥ ಹೃದಯಪೂರ್ವಕ ನಮಸ್ಕಾರಗಳು. ಆತ್ಮೀಯ ವೀಕ್ಷಕ ಬಂಧುಗಳೇ, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಂದಿನ ಒಂದು ಸಂಚಿಕೆಯನ್ನು ಪ್ರಾರಂಭಿಸೋಣ. ಇಂದಿನ ಒಂದು ಸಂಚಿಕೆಯಲ್ಲಿ ನಾವು 2026 ವೃಶ್ಚಿಕ ರಾಶಿಯವರ ಬಗ್ಗೆ ಮಾತನಾಡಲಿದ್ದೇವೆ. ವೃಶ್ಚಿಕ ರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಸಿಗಬಹುದಂತಹ ಶುಭ ಹಾಗೂ ಅಶುಭ ಫಲಗಳು, ಅವ್ರು ಮಾಡ್ತಕ್ಕಂಥ ವೃತ್ತಿ ಜೀವನದಲ್ಲಿ ಯಾವ ರೀತಿಯಾದಂತಹ ಫಲಗಳನ್ನು ಅವರು ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಕಾಣಬಹುದು ಅಂತಕ್ಕಂಥ ವಿಚಾರ ನೋಡೋಣ. ಯಾರ್ಯಾರೆಲ್ಲ ವೃಶ್ಚಿಕ ರಾಶಿಯವರಿದ್ದೀರಿ, ಖಂಡಿತವಾಗಲು ಅವರೆಲ್ಲರೂ ಈ ಒಂದು ವಿಡಿಯೋನ ಎಂಡ್ ತನಕ ನೋಡಿ, ಸರಿನಾ? ವೃಶ್ಚಿಕ ರಾಶಿ, ಈ ಒಂದು ರಾಶಿಯವರಿಗೆ ಕುಜದೇವನು ಅಧಿಪತಿ. ಕುಜ ಅಧಿಪತಿ ಹೇಳ್ತಾರೆ. ಕುಜ ಅಂದ್ರೆ ಮಂಗಳ ಗ್ರಹ, ಅಂಗಾರಕ ಹೇಳಿ. ಸರ್ವ ಯೋಗಗಳನ್ನು ಕೊಡ್ತಕ್ಕಂಥವನು ಯೋಗಕಾರಕ ಅಂತ ಕರೀತಾರೆ, ಹಾಗೂ ಭೂಕಾರಕ, ಹಾಗೂ ಎಲ್ಲ ರೀತಿಯಾದಂತಹ ಯೋಗಗಳನ್ನ ಮನುಷ್ಯನಿಗೆ ಕೊಡ್ತಕ್ಕಂಥ ಕಲ್ಯಾಣ, ಸಂತಾನ, ಆರೋಗ್ಯ, ಉದ್ಯೋಗ ಅಲ್ವಾ, ಎಲ್ಲ ಒಂದು ಯೋಗಗಳನ್ನ ಕೊಡ್ತಕ್ಕಂಥವನು ಕುಜದೇವ. ಅಂತಹ ಕುಜದೇವನು ವೃಶ್ಚಿಕ ರಾಶಿಗೆ ಅಧಿಪತಿ ಆಗಿರ್ತಾನೆ. ಫೆಬ್ರವರಿ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಇರ್ತಕ್ಕಂತಹ ಫಲಾನುಫಲಗಳು ಏನು ಅಂತಕ್ಕಂಥದ್ದನ್ನ ನೋಡೋಣ. ಈ ಮಾಸ ಏನು ಕೇಳಿದ್ರೆ, ನಿಮ್ಮ ಒಂದು ಮನೆಯಲ್ಲಿ ಇರತಕ್ಕಂಥ ಮನೆಯಲ್ಲಿ ಉತ್ತಮವಾಗಿರತಕ್ಕಂಥ ಸಂತೋಷದಾಯವಾಗಿರ್ತಕ್ಕಂಥ ವಾತಾವರಣ ನಿರ್ಮಿತವಾಗುತ್ತೆ. ಯಾಕಂದ್ರೆ ನಿಮ್ಮ ಮನೆಗಳಲ್ಲಿ ಕಲ್ಯಾಣಕ್ಕೆ ಸಂಬಂಧಪಟ್ಟಂತಹ ಅಥವಾ ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳು ಹೆಚ್ಚಾಗಿ ನಡೀತಕ್ಕಂಥದ್ದು. ಅಂತಹ ಒಂದು ಶುಭ ಕಾರ್ಯಗಳಲ್ಲಿ ತಾವು ಲವಲವಿಕೆಯಿಂದ, ಉತ್ಸಾಹದಿಂದ, ಸಂತೋಷದಿಂದ ಕಾಲವನ್ನು ಕಳೆತಕ್ಕಂಥ ಮಾಸ ತಮಗೆ ಇದಾಗಿದೆ. ಎಲ್ಲರೊಡನೆ, ಸಂಬಂಧಿಕರೊಡನೆ, ಆತ್ಮೀಯರೊಡನೆ, ಸ್ನೇಹಿತರೊಡನೆ ಸಂತೋಷದಿಂದ ಕಾಲವನ್ನು ಕಳೆತಕ್ಕಂಥ ಮಾಸ ಇದಾಗಿರ್ತಕ್ಕಂಥದ್ದು. ಇನ್ನು ಎರಡನೇದಾಗಿ, ನಿಮ್ಮ ಒಂದು ಕುಟುಂಬ ಮತ್ತೆ ಕುಟುಂಬಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಸ್ತಿ ಬಗ್ಗೆ ಹೆಚ್ಚು ಒಲವನ್ನು ಹೊಂದತಕ್ಕಂಥದ್ದು, ಅದ್ರ ಬಗ್ಗೆ ಆಸಕ್ತಿ ಬರತಕ್ಕಂಥದ್ದು. ಜೊತೆಗೆ ತಮಗಿರ್ತಕ್ಕಂಥ ಹವ್ಯಾಸಗಳು, ಕಲೆಗಳು, ಜೊತೆಗೆ ಏನು ಕೇಳಿದ್ರೆ ತಾವು ಮಾಡಿರ್ತಕ್ಕಂಥ ಕ್ರಿಯಾಶೀಲತೆ ಇರುತ್ತೆ, ಅದು ದುಪ್ಪಟ್ಟಾಗ್ತಕ್ಕಂಥದ್ದು. ವೃಶ್ಚಿಕ ರಾಶಿ ಅಂತಂದ್ರೇ ಅವರಲ್ಲಿ ಕ್ರಿಯೇಟಿವಿಟಿ ಅಂತಕ್ಕಂಥದ್ದು ಹೆಚ್ಚಾಗಿರುತ್ತೆ, ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ. ಆ ಕ್ರಿಯೇಟಿವಿಟಿ ಅಂತಕ್ಕಂಥದ್ದು ಏನಾಗುತ್ತೆ ಕೇಳಿದ್ರೆ, ಅದು ಇನ್ನೂ ಕ್ರಿಯಾಶೀಲವಾಗ್ತಕ್ಕಂಥ ಸಮಯ ಈ ಮಾಸ ಆಗಿದೆ. ಬೇರೆ ಬೇರೆ ವಿಚಾರದಲ್ಲಿ ತಮ್ಮನ್ನು ತಾವು ತೋಡಿಸ್ಕೊಂಡು ತಮ್ಮ ಒಂದು ಕ್ರಿಯೇಟಿವಿಟಿಯನ್ನು ಹೆಚ್ಚಿಗೆ ಮಾಡ್ಕೊಳ್ತಕ್ಕಂಥದ್ದು, 4-6 ಜನರಿಗೆ ಅದನ್ನು ಪರಿಚಯ ಮಾಡ್ತಕ್ಕಂಥ ಒಂದಿಷ್ಟು ಲಾಭಗಳು ಏನಾಗುತ್ತೆ ಕೇಳಿದ್ರೆ ಈ ಮಾಸದಲ್ಲಿ ತಮಗೆ ಕಂಡು ಬರುತ್ತೆ. ಜೊತೆಗೆ ಒಂದು ವೃಶ್ಚಿಕ ರಾಶಿಯವರಿಗೆ ಆರೋಗ್ಯ ದೃಷ್ಟಿಯಿಂದ ನೋಡಿದ್ರೆ ಉತ್ತಮವಾಗಿರ್ತಕ್ಕಂಥ ಆರೋಗ್ಯ ಭಾಗ್ಯ ನಿಮಗೆ ಈ ಒಂದು ತಿಂಗಳಲ್ಲಿ ಸಿಗತ್ತೆ. ಇಷ್ಟು ದಿನ ಏನು ಸ್ವಲ್ಪ ಆರೋಗ್ಯ ಸಮಸ್ಯೆಯಿಂದ ಒದ್ದಾಡ್ತಾ ಇದ್ರಿ, ಆ ಒಂದು ಅನಾರೋಗ್ಯ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಉತ್ತಮವಾಗಿರ್ತಕ್ಕಂಥ ಚೈತನ್ಯ ಹಾಗೂ ಆರೋಗ್ಯ ನಿಮ್ಮನ್ನ ಏನಾಗುತ್ತೆ, ಸಂಪರ್ಕವನ್ನು ಮಾಡುತ್ತೆ. ಹೀಗಾಗಿ ಒಳ್ಳೆ ಆರೋಗ್ಯ ಭಾಗ್ಯ ನಿಮ್ಮನ್ನ ಏನು ಮಾಡುತ್ತೆ, ಉತ್ತಮ ರೀತಿಯಲ್ಲಿ ಉತ್ಸಾಹದಿಂದ ಇರಲಿಕ್ಕೆ ಕಾರಣಿತವಾಗುತ್ತೆ. ಜೊತೆಗೆ ಬೇರೆ ಏನಾದ್ರು ಹೂಡಿಕೆ ಮಾಡ್ತಕ್ಕಂಥ ವ್ಯವಹಾರ ಇದ್ದಲ್ಲಿ, ಹೂಡಿಕೆ ವ್ಯಾಪಾರ ವ್ಯವಹಾರದಲ್ಲಿ ಹೂಡಿಕೆಯನ್ನ ಮಾಡೋದಾದ್ರೆ ತುಂಬಾ ಉತ್ತಮವಾಗಿರ್ತಕ್ಕಂಥ ಒಂದು ದಿನಗಳಾಗಿದೆ. ಈ ಸಂಶೋಧನೆ ಮಾಡ್ತಕ್ಕಂಥವ್ರು, ಬೇರೆ ಬೇರೆ ಆವಿಷ್ಕಾರಗಳನ್ನು ಮಾಡ್ತಕ್ಕಂಥ ಕ್ಷೇತ್ರ ಏನಿರುತ್ತೆ, ಅವರಿಗೆ ಉತ್ತಮವಾಗಿರ್ತಕ್ಕಂಥ ಲಾಭವನ್ನ ಕಂಡುಕೊಳ್ತಕ್ಕಂಥ ದಿನಗಳೇನಾಗಿದೆ ಕೇಳಿದ್ರೆ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಅವರು ಅದನ್ನ ಕಾಣಬಹುದು. ಜೊತೆಗೆ ವೃಶ್ಚಿಕ ರಾಶಿಯವರಿಗೆ ಏನು ಕೇಳಿದ್ರೆ, ಉತ್ತಮವಾಗಿರ್ತಕ್ಕಂಥ ಅಧ್ಯಯನವನ್ನು ಮಾಡಲಿಕ್ಕೆ, ಯಾರು ಅಧ್ಯಯನವನ್ನು ಮಾಡ್ತಾ ಇದ್ದೀರಿ ಆ ಅಧ್ಯಯನವನ್ನು ಮಾಡಲಿಕ್ಕೆ ಏನಾಗುತ್ತೆ ಕೇಳಿದ್ರೆ ಉತ್ತಮವಾಗಿರ್ತಕ್ಕಂಥ ಪ್ರೋತ್ಸಾಹ ಕೂಡ ನಿಮಗೆ ಈ ತಿಂಗಳಲ್ಲಿ ಸಿಗುತ್ತೆ. ಮತ್ತು ಹೊಸ ಒಂದು ವಾಹನಗಳನ್ನ ಖರೀದಿ ಮಾಡ್ತಕ್ಕಂಥವ್ರು, ಈ ವಾಹನಗಳನ್ನ ಖರೀದಿ ಮಾಡ್ಕೋಬೇಕು, ಹೊಸದಾಗಿರ್ತಕ್ಕಂಥ ಒಂದು ಬೈಕೋ ಅಥವಾ ಒಂದು ಕಾರನ್ನು ತೆಗೆದುಕೊಳ್ಬೇಕು ಅನ್ಕೊಂಡಿರ್ತೀರಿ. ಆ ಕಾರುಗಳು ಸಹಿತ ಏನು ಕೇಳಿದ್ರೆ ತಮ್ಮ ಮನಸ್ಸಿನಲ್ಲಿ ಈ ತಿಂಗಳು ಬರುತ್ತೆ. ಅದನ್ನು ಪ್ರಯತ್ನ ಪಟ್ಟಿದ್ದಲ್ಲಿ
ಆ ಹೊಸ ವಸ್ತುಗಳನ್ನು ಏನಾಗುತ್ತೆ ಕೇಳಿದ್ರೆ ಕೊಂಡ್ಕೊಳ್ಳಿಕ್ಕೆ ಖಂಡಿತವಾಗಲೂ ತಮಗೆ ಅನುಕೂಲವಾಗತಕ್ಕಂಥ ದಿನಗಳಾಗಿದೆ. ಇನ್ನು ಕೆಲವೊಂದಿಷ್ಟು ಆತುರದ ನಿರ್ಧಾರಗಳು ಅಥವಾ ಏನು ಕೇಳಿದ್ರೆ ಆಧ್ಯಾತ್ಮದ ಬಗ್ಗೆ ಸ್ವಲ್ಪ ಒಲವು ಕಡಿಮೆ ಇರತಕ್ಕಂಥದ್ದು, ಇವೆಲ್ಲವುಗಳಿಂದ ಏನಾಗುತ್ತೆ ಕೇಳಿದ್ರೆ ಸ್ವಲ್ಪ ವಿಘ್ನದ ರೀತಿಯಲ್ಲಿ ಕಾಡುತ್ತೆ ತಮ್ಮನ್ನ. ಯಾಕಂದ್ರೆ ಸ್ವಲ್ಪ ದೈವಿಕ ಸ್ವರೂಪರಾಗಿ ಭಗವಂತನ ಸ್ಮರಣೆಯನ್ನ ಮಾಡಿದ್ದಲ್ಲಿ ಖಂಡಿತವಾಗಲೂ ಎಲ್ಲಾ ಕೆಲಸಗಳು ನಿರ್ವಿಘ್ನವಾಗಿ ನೆರೆಯಿರುತ್ತೆ. ಯಾವ್ಯಾವುದಪ್ಪ ಅಂತ ಕೇಳಿದ್ರೆ ಗಣಪತಿ ಪ್ರಾರ್ಥನೆ, ಅನ್ಕೊಂಡಿರ್ತಕ್ಕಂಥ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಬೇಕು ಅಂತಂದ್ರೆ ಗಣಪತಿ ಪ್ರಾರ್ಥನೆಯನ್ನ ವೃಶ್ಚಿಕ ರಾಶಿಯವರು ಮಾಡ್ತಾ ಬಂದಲ್ಲಿ ಖಂಡಿತವಾಗಲೂ ಕೂಡ ಅವರಿಗೆ ಎಲ್ಲ ಕಾರ್ಯಗಳು ಸಿದ್ಧಿ ಆಗುತ್ತೆ ಅಂತಕ್ಕಂಥದ್ದು. ಇನ್ನು ಮನೆ ಕಟ್ತಕ್ಕಂಥವ್ರು, ಬೇರೆ ಬೇರೆ ಹೊಸ ಹೊಸ ಉದ್ಯೋಗಗಳಿಗೆ ಏನು ಕೇಳಿದ್ರೆ ಪ್ರಯತ್ನ ಪಡ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ದಿನಗಳು ಇವಾಗಿದೆ. ಇನ್ನು ರಾಜಕೀಯ ಕ್ಷೇತ್ರ ಹಾಗೂ ಸರ್ಕಾರಿ ಉದ್ಯೋಗಗಳನ್ನ ಮಾಡ್ತಕ್ಕಂಥವ್ರಿಗೆ ಅಷ್ಟಾಗಿ ಶೋಫಲಗಳು ಈ ತಿಂಗಳಲ್ಲಿ ಕಾಣಿಸೋದಿಲ್ಲ. ಗೊತ್ತಾಯ್ತಾ? ರಾಜಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ಮತ್ತೆ ಏನು ಕೇಳಿದ್ರೆ ಸರ್ಕಾರಿ ಒಂದು ಹುದ್ದೆಗಳನ್ನ ಮಾಡ್ತಕ್ಕಂಥವ್ರು, ಗೋರ್ಮೆಂಟ್ ನೌಕರರು ಏನಿರ್ತೀರಿ ಅವರಿಗೆ ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ಲಾಭ ಆಗ್ತಕ್ಕಂಥದ್ದು, ಅಷ್ಟಾಗಿ ಒಳಿತಾಗತಕ್ಕಂಥ ಮಾಸ ಇದಾಗಿಲ್ಲ. ಇನ್ನು ಬೇರೆ ಬೇರೆ ಮಾರುಕಟ್ಟೆಗಳಲ್ಲಾಗಿರ್ಬೋದು, ಬೇರೆ ಬೇರೆ ವ್ಯವಹಾರ ಕ್ಷೇತ್ರಗಳಲ್ಲಾಗಿರ್ಬೋದು, ಬೆಳ್ಳಿ ಬಂಗಾರ ಒಡವೆ ವಸ್ತ್ರ ಮಾರ್ತಕ್ಕಂಥವ್ರು, ಖನಿಜ ವಸ್ತುಗಳನ್ನ ಮಾರ್ತಕ್ಕಂಥವ್ರು, ಇವರೆಲ್ಲರಿಗೂ ಕೂಡ ಖಂಡಿತವಾಗಲೂ ಉತ್ತಮವಾಗಿರತಕ್ಕಂಥ ಲಾಭವಾಗತಕ್ಕಂಥ ದಿನಗಳು ಇದಾಗಿದೆ. ಜೊತೆಗೆ ಏನು ಕೇಳಿದ್ರೆ ಇನ್ನು ಶೇರ್ ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡ್ತಕ್ಕಂಥವ್ರು ವೃಶ್ಚಿಕ ರಾಶಿಯವರಾಗಿದ್ದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು. ಯಾಕಂದ್ರೆ ಮೋಸ ಹೋಗತಕ್ಕಂಥ ಸಾಧ್ಯತೆ ತುಂಬಾ ಇರುತ್ತೆ, ಲಾಸ್ ಆಗತಕ್ಕಂಥ ಸಾಧ್ಯತೆ ಇರುತ್ತೆ. ಆ ವಿಚಾರ ಸ್ವಲ್ಪ ಗಮನ ಇರಲಿ. ಇನ್ನು ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಗೃಹೋಪಯೋಗಿ ವಸ್ತುಗಳನ್ನ ಖರೀದಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ಕೇಳಿದ್ರೆ ಉತ್ತಮವಾಗಿರ್ತಕ್ಕಂಥ ಫಲಗಳನ್ನು ನಿರೀಕ್ಷಿಸಬಹುದು. ಯಾರೋ ಹೊಸ ಆಸ್ತಿಗಳನ್ನ ಕೊಂಡ್ಕೊಳ್ತಕ್ಕಂಥವ್ರು, ಗೃಹೋಪಯೋಗಿ ವಸ್ತುಗಳನ್ನು ಕೊಂಡ್ಕೊಳ್ತಕ್ಕಂಥದ್ದು, ಮನೆಗೆ ಬೇಕಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಐಷಾರಾಮಿ ಭೋಗ ವಸ್ತುಗಳನ್ನ ಕೊಂಡುಕೊಳ್ಳೋದಾಗಿದ್ದಲ್ಲಿ ಖಂಡಿತವಾಗಲೂ ಕೂಡ ಉತ್ತಮವಾಗಿರ್ತಕ್ಕಂಥ ದಿನಗಳು ಅಂತ ಹೇಳ್ಬೋದು. ನೀವು ಇಷ್ಟಪಟ್ಟಿರ್ತಕ್ಕಂಥ ವಸ್ತುಗಳನ್ನ, ಯಂತ್ರಗಳನ್ನ ಖರೀದಿ ಮಾಡಲಿಕ್ಕೆ ಉತ್ತಮವಾಗಿರತಕ್ಕಂಥ ಒಂದು ಮಾಸ ಫೆಬ್ರವರಿ ಆಗಿರ್ತಕ್ಕಂಥದ್ದು. ಜೊತೆಗೆ ಏನು ಕೇಳಿದ್ರೆ ಯಾವುದೇ ಒಂದು ಕೆಲಸವನ್ನ ಮಾಡಬೇಕಾದ್ರೆ ವೃಶ್ಚಿಕ ರಾಶಿಯವರು ಉತ್ತಮವಾಗಿರತಕ್ಕಂಥ ಗುರಿಯನ್ನ ಹೊಂದಬೇಕಾಗುತ್ತೆ. ಆ ಗುರಿ ಯಾವುದು ಅಂತ ಗೊತ್ತಿಲ್ಲವಾದ ಪಕ್ಷದಲ್ಲಿ ಯಾವ ಒಂದು ಕೆಲಸದಲ್ಲಿ ಸೋಲನ್ನ ಅನುಭವಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಗುರಿಯನ್ನ ನಿಶ್ಚಯಪಡಿಸಿಕೊಂಡು ಕೆಲಸವನ್ನು ಮಾಡಿ ಖಂಡಿತವಾಗಲೂ ನಿಮ್ಮ ಗುರಿಯನ್ನ ತಲುಪ್ತೀರಿ. ಅದೇ ರೀತಿಯಾಗಿ ಅವಶ್ಯಕತೆ ಇರತಕ್ಕಂತಹ ಹಣದ ವೆಚ್ಚ ಏನಿರುತ್ತೆ, ಒಂದಿಷ್ಟು ಹಣವನ್ನ ಸಂಪಾದನೆ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಆ ಹಣವನ್ನ ಅವಶ್ಯಕತೆ ಇರತಕ್ಕಂಥ ವಸ್ತುಗಳ ಮೇಲೆ ಮಾತ್ರ ಬಳಕೆ ಮಾಡೋದ್ರಿಂದ ನಿಮ್ಮ ಹಣದ ಒಂದು ಆದಾಯ ಏನಾಗುತ್ತೆ ಸಮತೋಲದಲ್ಲಿ ಇರುತ್ತೆ. ಅದನ್ನು ಬೇಕಾಬಿಟ್ಟಿ ಖರ್ಚು ಮಾಡಿದಾಗ ಏನಾಗುತ್ತೆ ಕೇಳಿದ್ರೆ ಸ್ವಲ್ಪ ಕಷ್ಟವಾಗ್ತಕ್ಕಂಥದ್ದು. ಬೇರೆ ಮತ್ತೆ ಹೂಡಿಕೆಗಳಿಗೆ ಬೇಕಾದಂಥ ಹಣ ಏನಾಗುತ್ತೆ ಕೇಳಿದ್ರೆ ಕಡಿಮೆ ಬೀಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಹಣಕಾಸನ್ನ ಖರ್ಚು ಮಾಡೋ ಸಂದರ್ಭದಲ್ಲಿ ಸ್ವಲ್ಪ ವಿಚಾರವನ್ನ ಮಾಡಿ ಹಣವನ್ನ ಖರ್ಚು ಮಾಡಿ ಖಂಡಿತವಾಗಲೂ ಅನುಕೂಲವಾಗುತ್ತೆ. ಇನ್ನು ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಉತ್ತಮವಾಗಿರ್ತಕ್ಕಂಥ ವಿದ್ಯಾಭ್ಯಾಸ, ಜ್ಞಾನಾರ್ಜನೆ ಪಡ್ಕೊಳ್ತಕ್ಕಂಥ ಒಂದು ಮಾಸ ಆಗಿದೆ. ಯಾರ್ಯಾರ ಮಕ್ಕಳೆಲ್ಲ ಏನು ಇದ್ದೀರಿ ವೃಶ್ಚಿಕ ರಾಶಿಯವರು ಓದಲಿಕ್ಕೆ ತುಂಬಾ ಉತ್ತಮವಾಗಿರ್ತಕ್ಕಂಥ ದಿನಗಳು. ಇನ್ನು ಸಂತಾನ ಹಾಗೂ ಕಲ್ಯಾಣಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತಮವಾಗಿರ್ತಕ್ಕಂಥ ಒಂದು ಮಾಸ ಆಗಿದೆ. ಗೊತ್ತಾಯ್ತಾ? ಕಲ್ಯಾಣ ವಿಳಂಬ ಆಗ್ತಿರ್ತಕ್ಕಂಥವ್ರಿಗೆ, ಸಂತಾನ ವಿಳಂಬ ಆಗ್ತಿರ್ತಕ್ಕ ಉತ್ತಮವಾಗಿರ್ತಕ್ಕಂಥ ಒಂದು ಮಾಸ ಆಗಿದೆ. ಪ್ರಯತ್ನ ಪಡ್ತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ ಉತ್ತಮ ಫಲಗಳು ಪ್ರಾಪ್ತವಾಗುತ್ತೆ ಅಂತಕ್ಕಂಥದ್ದು. ಇನ್ನು ಕೆಲವೊಂದಿಷ್ಟು ಲಾಟರಿ, ಜೂಜು ಅಂತಕ್ಕಂಥದ್ದು ಏನಿರುತ್ತೆ, ಇದ್ರ ಬಗ್ಗೆ ಏನು ಹೇಳಿದ್ರೆ ಬೇಗ ಶ್ರೀಮಂತರಾಗಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ರೀತಿಯಾದಂಥ ಹೂಡಿಕೆ ಮಾಡ್ಬೇಕಾದ್ರೆ ಲಾಟರಿ, ಜೂಜು, ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಹೂಡಿಕೆ ಮಾಡೋ ಸಂದರ್ಭದಲ್ಲಿ ಸ್ವಲ್ಪ ಗಮನ ಹರಿಸಬೇಕಾಗತ್ತೆ. ಯಾಕಂದ್ರೆ ಅದರಿಂದ ಮೋಸ ಹೋಗ್ತಕ್ಕಂಥದ್ದು ಮತ್ತೆ ನಷ್ಟವನ್ನ ಹೊಂದತಕ್ಕಂಥ ಸಾಧ್ಯತೆ ತುಂಬಾ ಇರತಕ್ಕಂಥದ್ದು. ಹಾಗಾಗಿ ಆ ಲಾಟರಿ, ಜೂಜು, ಮೋಜು ಮಸ್ತಿಗಳಲ್ಲಿ ಸ್ವಲ್ಪ ನಿಮ್ಮನ್ನು ನೀವು ಸ್ವಲ್ಪ ಕಡಿಮೆ ತೊಡಗಿಸ್ಕೊಳ್ಳಿ. ಇದರಿಂದ ಹಣ ಕೂಡ ಸೇವಿಂಗ್ಸ್ ಆಗುತ್ತೆ. ಮತ್ತೇನು ಕೇಳಿದ್ರೆ ನೀವು ಆರಾಮಾಗಿರ್ತೀರಿ. ಇದನ್ನ ಹೆಚ್ಚಿಗೆ ಮಾಡೋದ್ರಿಂದ ಎಲ್ಲವೂ ಲಾಸ್ ಆಗಿ ಹೋಗ್ತಕ್ಕಂಥ ಸಾಧ್ಯತೆ ತುಂಬಾ ಇರತಕ್ಕಂಥದ್ದು. ಮತ್ತೆ ಸಾಧ್ಯವಾದಷ್ಟು ಏನ್ ಮಾಡಿ ಕೇಳಿದ್ರೆ ಭಗವಂತನ ನಾಮಸ್ಮರಣೆಯನ್ನು ಮಾಡಿ. ಹೆಚ್ಚಾಗಿ ವೃಶ್ಚಿಕ ರಾಶಿಯವರು ಈ ತಿಂಗಳು ಮಹಾಗಣಪತಿಯನ್ನ ಯಾರು ಪ್ರಾರ್ಥನೆಯನ್ನ ಮಾಡ್ತಾರೋ ಓಂ ಗಂ ಗಣಪತಿ ನಮಃ ಅಂತ ಹೇಳ್ಕೊಂಡ್ರೆ ಸಾಕು. ಮಹಾಗಣಪತಿಯನ್ನ ಓಂ ಗಂ ಗಣಪತಿ ನಮಃ ಅನ್ಕೊಂಡು 108 ಬಾರಿ ಪ್ರತಿನಿತ್ಯವೂ ಸಹಿತ ಆ ಮಹಾಗಣಪತಿಯನ್ನು ಆರಾಧನೆ ಮಾಡ್ತಾ ಹೋಗಿ. ಖಂಡಿತವಾಗಲೂ ನೀವು ಅನ್ಕೊಂಡಿರ್ತಕ್ಕಂಥ ಕಾರ್ಯಗಳು, ಕೆಲಸಗಳು ಎಲ್ಲವೂ ಕೂಡ ನೆರವೇರುತ್ತೆ. ವೃಶ್ಚಿಕ ರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥ ಫಲಗಳು ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಖಂಡಿತವಾಗಲೂ ಸಿಗುತ್ತೆ ಅಂತಕ್ಕಂಥದ್ದು.
ಇದಿಷ್ಟು ವೃಶ್ಚಿಕ ರಾಶಿಯವರ ಫೆಬ್ರವರಿ ಒಂದು ಮಾಸದ ಫಲಗಳಾಗಿದೆ, ಶುಭ ಹಾಗೂ ಅಶುಭ ಫಲಗಳು. ಇದನ್ನ ಸರಿಯಾದ ರೀತಿಯಲ್ಲಿ ಕೆಲವೊಂದಿಷ್ಟನ್ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಉತ್ತಮಗಳು ತಮಗೆ ಪ್ರಾಪ್ತವಾಗುತ್ತೆ ಅಂತಕ್ಕಂಥದ್ದು. ಮುಂದಿನ ಒಂದು ಸಂಚಿಕೆಯಲ್ಲಿ ನಾನು ಮತ್ತೊಂದು ರಾಶಿ ಕುರಿತಾಗಿ ಒಂದಿಷ್ಟು ಮಾಹಿತಿಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ತೀನಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ನಾನು ಸಂಪೂರ್ಣ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾದಿ ಭವಂತು. ಒಳ್ಳೇದಾಗ್ಲಿ.